ಬೆಳಗ್ಗೆ ಒಂದು 10 ಗಂಟೆ ಸಮಯದಲ್ಲಿ ನನ್ನ ಸ್ನೇಹಿತ ಆದರ್ಶ್ ಅವರು ಕಾಲ್ ಮಾಡಿದರು. ತಂದೆಯವರು ಯಾಕೋ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ದಯವಿಟ್ಟು ಹೋಗಿ ಎದುರುಗಡೆ ಮನೆಯವ್ರು ನೋಡಿದ್ರಂತೆ, ಮಾತನಾಡ್ತಿಲ್ಲ ಅಂತ ಅಂದರು. 2 ನಿಮಿಷ ಹೋಗ್ತಿದ್ದ ಹಾಗೆ ಒಂದು 5 ನಿಮಿಷಕ್ಕೆ ಹೋದ್ವಿ ಅವ್ರ ಮನೆ ಹತ್ರ. ಬಾಗಿಲು ಓಪನ್ ಆಗಿತ್ತು. ಒಳಗಡೆ ಹೋಗಿ ನೋಡಿದಾಗ ಇಬ್ಬರು ಬೇರೆ ಬೇರೆ ರೂಮ್ಗಳಲ್ಲಿ ಶವವಾಗಿ ಕಂಡಿದ್ದು. ಮುಟ್ಟು ನೋಡಿದಾಗ ಬಾಡಿ ತುಂಬ ತಣ್ಣಗಿತ್ತು. ಹಾಗಾಗಿ ಇಮಿಡಿಯೇಟಾಗಿ ಸ್ವಲ್ಪ ಹೊತ್ತಿನಲ್ಲಿ ನಾವೇನು ಅಂದ್ಕೊಂಡ್ವಿ ಅಸಹಜ ಸಾವು ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದ ತಕ್ಷಣ ಪೊಲೀಸ್ನವ್ರು ಮನೆಗೆ ಬಂದರು. ಅದಾದ ನಂತರನೇ ನಮಗೆ ಗೊತ್ತಾಗಿದ್ದು ಅವ್ರ ಮೈನಲ್ಲಿ ಒಡವೆಗಳಿಲ್ಲ ಅಂತ. ಎಲ್ಲರೂ 3 ಜನ ಮಕ್ಕಳು ಬಂದರು. ಎಲ್ಲ ತೆಗೆದು ನೋಡಿದಮ್ಮ ಒಡವೆಗಳಿಲ್ಲ, ಮನೆಯಲ್ಲಿರ್ತಕ್ಕಂಥದ್ದೆಲ್ಲ ಕಾಣೆಯಾಗಿದೆ ಅಂತ. ದಯವಿಟ್ಟು ಈ ಥರ ಪ್ರಕರಣಗಳು, ಇದೊಂದು ದರೋಡೆ ಪ್ರಕರಣ ಆಗಿದೆ, ಕೊಲೆ ಪ್ರಕರಣ ಆಗಿದೆ. ಅದು ಜೋಡಿ ಕೊಲೆ ಆಗಿರೋದ್ರಿಂದ ಜನ ಭಯಭೀತರಾಗಿದ್ದಾರೆ. ದಯಮಾಡಿ ಪೊಲೀಸ್ ಇಲಾಖೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಇದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ, ಕೊಲೆಗಡಕರು ಯಾರಿದ್ದಾರೆ ಅಂತ ಅನ್ನೋದನ್ನು ಆದಷ್ಟು ಬೇಗ ತರಲಿ ಅಂತ ಅಂದ್ಕೊಂಡು ನಾನು ಕೇಳ್ಕೊಳ್ತೇನೆ. ಸೋಮವಾರ ಬೆಳಿಗ್ಗೆ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಪ್ಪಾಜಿ ಮನೆಗೆ ಫೋನ್ ಮಾಡ್ತಿದ್ದೆ ಸರ್. ಪ್ರತಿ ದಿವಸ ಫೋನ್ ಮಾಡ್ತೀನಿ. ಹಾಗೆ ಸೋಮವಾರ ಬೆಳಿಗ್ಗೆ 9:15 ಫೋನ್ ಮಾಡಿದೆ. ಪ್ರತಿ ದಿವಸ ಫೋನ್ ಮಾಡಬೇಕಾದ್ರೆ ಫೋನ್ ರಿಸೀವ್ ಮಾಡ್ತಿದ್ರು ಹೊಸಲಿದ್ದಾಗ. ನಾನು ಸೋಮವಾರ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿಲ್ಲ. 9:15 9:30 ತನಕ ಕಂಟಿನ್ಯೂಸ್ 12-13 ಸಲ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಎದುರುಗಡೆ ಮನೆ ಇರುವಾಗಿ ಅಪ್ಪಾಜಿ ಅಮ್ಮ ಯಾವಾಗ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಫೋನ್ ಕೊಡಪ್ಪ, ಇರುವಾಗಿ ಮಾತಾಡಬೇಕು, ಸಮಾಧಾನ ಆಗಲ್ಲ ಅಂತ ಹೇಳಿ ಅವರು ಮನೆಗೆ ಹೋಗಿ ನೋಡಿದಾಗ ಅವ್ರಿಗೆ ಅಮ್ಮನ ಬಾಯಲ್ಲಿ ಹೊರೆ ಬರ್ತಿದ್ದೆ, ಅಪ್ಪಾಜಿ ಬಾಯಲ್ಲಿ ಹೊರೆ ಬರ್ತಿದೆ ಅಂತ ಹೇಳಿದ್ರು ಸರ್. ಅವಾಗ ನನಗೆ ಸಡನ್ನಾಗಿ ಫೋನ್ ಮಾಡಿದೆ. ನಾನು ನ್ಯಾಷನಲ್ ಸ್ಕೂಲ್ ಚಿಲ್ಲೂರಲ್ಲಿ ಪ್ರಿನ್ಸಿಪಲ್ ಇರೋದು. ನಾನು ಅಲ್ಲಿಂದ ಫೋನ್ ಮಾಡಿದ್ದು. ಅಲ್ಲಿಂದ ನಾನು ಸೀದಾ ಅಲ್ಲಿಗೆ ಮನೆಗೆ ಬಂದೆ ಸರ್. ಮನೆಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಮನೇಲಿದ್ದರು ಸರ್. ಅವಾಗ ಮನೆಯಲ್ಲಿದ್ದ ಸಂದರ್ಭದಲ್ಲಿ ನೋಡಿದಾಗ ನಮಗೇನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಫಸ್ಟ್ ಇನಿಷಿಯಲಿ ಅನ್ಕೊಂಡಿದ್ವಿ ಸರ್. ನಮಗೆ ಯಾವುದೂ ಇಲ್ಲ. ಆಮೇಲೆ ಪೊಲೀಸ್ನವರೆಲ್ಲ ಎಂಕ್ವೈರಿ ಮಾಡಿ ಅಂತ ನೋಡಿದಾಗ ಅಮ್ಮನ ತಾಳಿ ಸರ್ ಇರಲಿಲ್ಲ, ಅಪ್ಪಾಜಿ ಕೊರಳಲ್ಲಿ ಸರ್ ಇರಲಿಲ್ಲ, ಅಮ್ಮನ 4 ಬಳೆ ಇರಲಿಲ್ಲ. ಹಾಗೆ ಬೀರನ್ನು ಚೆಕ್ ಮಾಡಿ ಅಂತ ಹೇಳಿದ್ರು. ನಾವು ಬೀರನ್ನು ತೆಗೆದಾಗ ಭಾಳ ಆಶ್ಚರ್ಯ ಆಯಿತು ಸರ್. ಬೀರನ್ನು ತುಂಬ ಹೆಂಗೆ ಜೋಡಿಸಿದೆ, ಹೆಂಗಿದೆ ಅಮ್ಮನ ಸೀರೆ ಬಟ್ಟೆ ಎಲ್ಲ ಹೆಂಗಿದೆ ಹಂಗೆ ಇತ್ತು. ಆದರೆ ಒಳಗಿನ ಬೀರಿನ ಕೀಯಲ್ಲಿ ಕ್ಲೀನಾಗಿ ಎಲ್ಲ ಬಂಗಾರದ ಒಂದು ಅರ್ಧ ಕೆಜಿಯಿಂದ 3/4 ಕೆಜಿ ಅಂತ ಅಮ್ಮಮ್ಮ ಇರ್ತಾರೆ ಸರ್. ಅಷ್ಟು ಬಂಗಾರಗಳನ್ನು ಅವರು ತಗೊಂಡು ಹೋಗಿದ್ದಾರೆ ಸರ್. ಆ್ಯಕ್ಚುಲಿ ಅದು ಆಗಿರೋದು ನಮಗೆ ಮಾಹಿತಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಪ್ರಕಾರ ಸೋಮವಾರ ಅದು 4 ಗಂಟೆ ಸಮಯದ ಸಂದರ್ಭದಲ್ಲಿ ಅವರಿಗೆ ಈ ಥರ ಆಗಿರ್ಬೋದು ಅಂತ ಹೇಳ್ತಾರೆ ಸರ್. ನನಗೆ 5 ಗಂಟೆ 5:15 ಅಷ್ಟೊತ್ತಿಗೆ ನಮ್ಮ ತಮ್ಮ ಫೋನ್ ಮಾಡಿದ್ದಾನೆ, ನಮ್ಮ ಅಣ್ಣನೂ ಫೋನ್ ಮಾಡಿದ್ದಾನೆ. ಆ 2ಕ್ಕೂ ಫೋನ್ ರಿಸೀವ್ ಮಾಡಿಲ್ಲ. ಮತ್ತು ಅವರು ಏನೋ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಅವರು ಮತ್ತೆ ಫೋನ್ ಮಾಡೋಕ್ಕೂ ಇಲ್ಲ. ನಾನು ಯಾವಾಗ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ಯಾವಾಗ ರಿಸೀವ್ ಮಾಡಿಲ್ಲ. ಆವಾಗ ನಾನು ಎದುರುಗಡೆ ಮನೆ ನೋಡಪ್ಪ ಅಂತ ಹೇಳಿದಾಗ ಆವಾಗ ಅನುಮಾನ ಬಂದಾಗ ಈ ಥರ ಆಗಿದೆ ಸರ್. ಈಗ ಮತ್ತು ಸೋಮವಾರ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದಾರೆ ಅವರು. ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆಗೆ ಕನಕ ಮಂಟಪದಲ್ಲಿ ವಾಕ್ ಮಾಡ್ಕೊಂಡು ಬರ್ತಾರೆ. ಸೋಮವಾರ ಬೆಳಿಗ್ಗೆ ಕೂಡ ವಾಕ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರು ಆರಾಮಾಗಿ ವಾಕ್ ಮಾಡ್ಕೊಂಡು ಬಂದಿದ್ದಾರೆ. ಇಬ್ಬರು ಚೆನ್ನಾಗಿದ್ದಾರೆ. ಮನೇಲಿ ಅನ್ನ ಮಾಡಿದ್ದಾರೆ, ಹಾಲು ತಗೊಂಡ್ಬಂದಿದ್ದಾರೆ, ತರಕಾರಿ ತಿಂದಿದ್ದಾರೆ, ಎಲ್ಲ ಹಂಗೆ ಇದೆ ಸರ್ ಮನೆಯಲ್ಲಿ. ಏನು ಸಸ್ಪೆಕ್ಟ್ ಏನಿದೆ ಸರ್? ಅದೇ ಸರ್, ನನಗೆ ಈಗ ಸಸ್ಪೆಕ್ಟ್ ಏನಂತೇಳಿ ಅಂದರೆ ಅನುಮಾನ ಅಂತ ಹೇಳಿದ್ರೆ ಯಾರು ಗೊತ್ತಿರೋರೇ ಮಾಡಿರ್ಬೋದು ಅಂತ. ಯಾಕಂದರೆ ಚೆಫ್ಟ್ ರಾಬರಿ ಆಗಿತ್ತು ಅಂತಾರೆ, ಹೊಡೆದು ಮಾಡಿರ್ಬೋದು. ನಿನ್ನೆ ಅವ್ರು ನನ್ನ ಮನೆಗೆ ಹೋದಾಗ, ಎರಡೇ ಮನೆಗೆ ಹೋದಾಗ, ಈಶ್ವರ್ ನಾಯಕ್ ಅಂತ ಅವ್ರು ನನ್ನ ಮನೆಗೆ ಹೋದಾಗ ಮನೆ ಸಿಲ್ಕ್ ಓಪನ್ ಆಗಿತ್ತು. ಯಾಕೆ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಅದು ಸೋಮವಾರ ಅವರಿಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಸಂದರ್ಭದಲ್ಲಿ ಕೊಲೆ ಅವರಿಗೆ ಆಗಿರ್ಬೋದು ಅಂತ ಇದೆ. ಅವರು ರಾತ್ರಿ ಮಲಗಬೇಕಾದ್ರೆ ಬೋಲ್ಟ್ ಹಾಕೊಂಡು ಮಾಡ್ತಿದ್ರು. ಬಾಗಿಲು ತೆಗೆದಾಗ ಮತ್ತು ಬೀರೆಲ್ಲ ತೆಗೆದಾಗ ನಮಗೆ ಎಲ್ಲವೂ ಕೂಡ ನಮಗೆ ಪರಿಚಯ ಇರೋರೇ ಮಾಡಿರ್ಬೋದು ಅಂತ ನಮಗೆ ಮಲ್ಲೂಟ ಕಂಡು ಬರ್ತಾ ಇದೆ ಎಲ್ಲ. ಯಾಕಂದರೆ ಯಾವುದೂ ಇದಾಗಿಲ್ಲ. ಮತ್ತು ನಿನ್ನೆ ನಾನು ಸ್ಕೂಲಿಂದ ಡೈರೆಕ್ಟಾಗಿ ಆಸ್ಪತ್ರೆಗೆ ಮನೆಗೆ ಬಂದು ನೋಡಿದಾಗ ಅಮ್ಮನ ಎಡಗೈ ಮತ್ತು ಅಪ್ಪನ ಬಲಗೈಗೆ ಇಂಜೆಕ್ಟ್ ಮಾಡಿರುವಂಥ ಒಂದು ಮಾರ್ಕ್ಗಳಿದೆ ಸರ್. ಈಗಲೂ ಅದು ಮಾರ್ಕ್ ಕಾಣಿಸ್ತಾ ಇದೆ. ಆ ಥರ ಇಂಜೆಕ್ಟ್ ಮಾಡಿ ಇದು ಮಾಡಿದ್ದಾರೆ. ಮತ್ತು ನೊರೆ ಕೂಡ ಬಾಯಲ್ಲಿ ಬಂದಿದೆ ಸರ್. ಅದು ಬರೋಕ್ಕೆ ಎಲ್ಲ ಒರೆಸಿದ್ರು, ನೊರೆಲ್ಲ ಬಂದಿತ್ತು.